ಒಳ ಮೀಸಲಾತಿ ಜಾರಿ ಸಂಬಂಧ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಇದು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದನ್ನ ಜಾರಿ ಮಾಡುವ ವಿಚಾರವಾಗಿಯೇ ವಿಶೇಷ ಸಂಪುಟ ಸಭೆಯನ್ನ ಕರೆದಿದ್ರು. ಸದ್ಯ ವಿಧಾನಸೌಧದಲ್ಲಿ ನಡೀತಾ ಇದೆ ಕ್ಯಾಬಿನೆಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಚಿವ ಸಂಪುಟದಲ್ಲಿ ಎಡಗೈ ಸಮುದಾಯಕ್ಕೆ 5.25ರಷ್ಟು ಈಗಾಗಲೇ ಅಸ್ತು ಅನ್ನಲಾಗಿತ್ತು. ಬಲಗೈ ಸಮುದಾಯಕ್ಕೆ 5.25ರಷ್ಟು ರಿಸರ್ವೇಶನ್ ಕೊಟ್ಟಿದ್ರು. ದಲಿತ ಅಲೆಮಾರಿ ಸಮುದಾಯಕ್ಕೆ 4.5ರಷ್ಟು ಮೀಸಲಾತಿಯನ್ನ ಕೊಟ್ಟಿದ್ರು. ಈಗ ಮೀಸಲಾತಿಯನ್ನ ನೀಡುವುದಕ್ಕೆ ಸಚಿವ ಸಂಪುಟ ನಿರ್ಧಾರವನ್ನೇ ಆಗುತ್ತಾ? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಇರಬಹುದು, ಸರ್ಕಾರ ನಡೆಸಿರುವಂತಹ ಎಲ್ಲಾ ಲೆಕ್ಕಾಚಾರಗಳು ಕಳೆದ ವರ್ಷ 2025ರ ಆಗಸ್ಟ್ 15ರಂದೇ ಇದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಲೆಕ್ಕಾಚಾರಗಳಾಗಿತ್ತು. ತದನಂತರ ಪರವಿರೋಧಕ್ಕೆ ಚರ್ಚೆಯಾಗಿರುವಂತ ವಿಚಾರ ಇದು. ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ವಿಚಾರವಾಗಿಯೇ ಗೊಂದಲಗಳಿತ್ತು. ಇದು ಅಪೂರ್ಣ, ಇದು ವೈಜ್ಞಾನಿಕವಾಗಿಲ್ಲ, ಸರಿಯಾದ ದತ್ತಾಂಶಗಳನ್ನ ಕೊಡ್ಲಾಗಿಲ್ಲ, ಈ ವರದಿ ಏನಿದೆ ಇದನ್ನ ಒಪ್ಪೋದೇ ಇಲ್ಲ ಅಂತ ಒಂದಿಷ್ಟು ಸಮುದಾಯ ಅಸಮಾಧಾನ ಹಾಕಿತ್ತು. ಅದರಲ್ಲೂ ಕೂಡ ಬಲಗೈ ಸಮುದಾಯ ಕೆಂಡಾಮಂಡಲವಾಗಿತ್ತು. ಸಿದ್ದರಾಮಯ್ಯನವರು ಮರುಪರಿಶೀಲನೆಯನ್ನು ನಡೆಸಬೇಕು ಅನ್ನೋದಿತ್ತು. ಇದೇ ವಿಚಾರವಾಗಿಯೇ ಇದನ್ನ ಜಾರಿ ತರೋದಕ್ಕೆ, ಇದರ ವಿಚಾರವಾಗಿ ಲೆಕ್ಕಾಚಾರಗಳನ್ನ ಹಾಕೋದಕ್ಕೆ ಸಿಎಂ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯನ್ನ ಕರೆದಿದ್ರು. ಸದ್ಯ ಸಂಪುಟ ಸಭೆ ಸಾಗ್ತಾ ಇದೆ. ವಿಧಾನಸೌಧದಲ್ಲಿ ಆಗ್ತಿರುವಂತ ಒಂದು ಹೈ ವೋಲ್ಟೇಜ್ ಸಭೆ ಇದು. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಸರ್ಕಾರಕ್ಕೆ ಸಮಸ್ಯೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈ ಇಂಟರ್ನಲ್ ರಿಸರ್ವೇಷನ್ ವಿಚಾರ ಕಳೆದ ವರ್ಷದಿಂದಲೂ ಕೂಡ ಪರವಿರೋಧ ಚರ್ಚೆಯಲ್ಲಿತ್ತು. ಇದು ಅಪೂರ್ಣ, ಅವೈಜ್ಞಾನಿಕ, ಇದು ಜಾರಿ ಆಗಬಾರ್ದು ಅನ್ನೋದಿತ್ತು. ಸದ್ಯ ಈ ಸಂಪುಟ ಸಭೆಯ ಔಟ್ಕಮ್ ಏನಾಗಿರಬಹುದು? ನಂತರದಲ್ಲಿ ಈ ಸಮುದಾಯಗಳ ಲೆಕ್ಕಾಚಾರಗಳು ಏನು? ಡೀಟೇಲ್ಸ್. ಅಖಿಲೇಶ್, ಅನೇಕ ಹೋರಾಟ ಮತ್ತು ಅನೇಕ ಪ್ರಯತ್ನಗಳ ಸಲುವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಾಗಿತ್ತು. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಅದಕ್ಕೆ ಇರುವಂತಹ ಕಗ್ಗಂಟಿಗೆ ವಿಚಾರವಾಗಿ ಕೊನೆಗೂ ಸರ್ಕಾರ ಒಂದು ಫಾರ್ಮುಲಾನ ಹಣೆದಿರುವಂತದ್ದು. ಅದರಲ್ಲೂ ಕೂಡ ಬಲಗೈ ಸಮುದಾಯಕ್ಕೆ 5 ಮತ್ತು ಎಡಗೈ ಸಮುದಾಯಕ್ಕೆ 5 ಹಾಗೂ ಇತರ ಸಮುದಾಯಕ್ಕೆ 5 ಎಂಬ ಒಂದು ಸೂತ್ರದಡಿ ಏನು 15% ಏನು ಮೀಸಲಾತಿ ಇತ್ತು, ಆ ಒಂದು 15% ಎಲ್ಲಾ ಸಮುದಾಯದವರಿಗೆ ಸಮಾನವಾಗಿ ಹಂಚಿಕೆ ಮಾಡಿ ಇದೀಗ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಈ ಹಿಂದೆ ಏನು ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಕೆ ಮಾಡಿರುವಂತ ವಿಚಾರವಾಗಿ ಈಗಾಗಲೇ ಕೋರ್ಟ್ ಕೂಡ ಒಂದು ಆಕ್ಷೇಪನ ಹೊರಡಿಸಿತ್ತು. ಯಾವುದೇ ಮೀಸಲಾತಿ ಆದ್ರೂ ಅದು 50% ದಾಟಿ ಹೋಗುವಂತಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಮತ್ತು ಸರ್ಕಾರಕ್ಕೆ ಚಾಟಿಯನ್ನ ಕೂಡ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ 17% ಇಂದ 17%ಗೆ ರಿಡ್ಯೂಸ್ ಮಾಡಿ ಎಲ್ಲಾ 3 ಸಮುದಾಯಗಳು ಕೂಡ, ಅಂದ್ರೆ ಬಲಗೈ ಸಮುದಾಯ ಆಗಿರ್ಬೋದು, ಎಡಗೈ ಸಮುದಾಯ ಆಗಿರ್ಬೋದು ಹಾಗೂ ಪ್ರಮುಖವಾಗಿ ಇತರ ಸಮುದಾಯ ಆಗಿರ್ಬೋದು, ಯಾರಿಗೂ ಅನ್ಯಾಯ ಆಗದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇದೀಗ 5-5-5 ಅನ್ನುವಂತ ಒಂದು ಸೂತ್ರವನ್ನ ಹಣದಿರುವಂತದ್ದು ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಆಗಿರುವಂತಹ ಮಹತ್ವದ ನಿರ್ಧಾರ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಒಂದಷ್ಟು ಸಚಿವರು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅಭಿಷೇಕ್, ಈಗ ಆದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಚಾಲೆಂಜ್, ದೊಡ್ಡ ಮಟ್ಟದ ಸವಾಲಂದ್ರೆ ಯಾವ ಅಂಶ ಇದು? ಯಾಕಂತಂದ್ರೆ ಎರಡೂ ಸಮುದಾಯ ಬಹಳ ಮುಖ್ಯ. ಮುಂಬರುವ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಖಂಡಿತ ಅಖಿಲೇಶ್, ಯಾಕಂತಂದ್ರೆ ಹಿಂದೆ ಏನು 17% ಮೀಸಲಾತಿ ಕೊಟ್ಟಾಗ ಸಂದರ್ಭದಲ್ಲಿ ಒಂದಷ್ಟು ಸಚಿವರು ನೇರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ, ಯಾಕಂದ್ರೆ ಈ ವಿಚಾರವಾಗಿ ಏನು ಸರ್ಕಾರದ ಹುದ್ದೆಗಳಾಗಿರ್ಬೋದು ಅಥವಾ ಏನೇ ಒಂದು ಮೂಲಭೂತ ಸೌಕರ್ಯ ಪಡಿಬೇಕಾದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನ ಪರಿಶೀಲನೆ ಮಾಡುವಂತ ಒಂದು ಒತ್ತಾಯ ಕೂಡ ಮಾಡಿದ್ರು. ಆದ್ರೆ ಈಗ ಏನು ಒಂದಷ್ಟು ಬದಲಾದಂತಹ ಒಂದು ಕಾಲಮಾನಕ್ಕೆ ಒಂದಷ್ಟು ಸಮುದಾಯಗಳ ಒಂದು ಅಸಮಾಧಾನಕ್ಕೆ ಈಗ ಕೊನೆಗೂ ಸರ್ಕಾರ ಎಚ್ಚರಿಕೊಂಡಿದೆ. ಈಗ ಏನು ಪ್ರಮುಖವಾಗಿ 3 ಸೂತ್ರವನ್ನು ಹಣಿದಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನು ಮುಂದಿನ ಒಂದು ಬರುವಂತ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆ ಆಗಿರ್ಬೋದು, ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಈಗ ಎಲ್ಲ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಸರಿಸಮಾನದ ಒಂದು ಹಂಚಿಕೆ ಮಾಡಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸಫಲ ಕೊಡುತ್ತೆ, ಎಷ್ಟರ ಮಟ್ಟಿಗೆ ಈ ಒಂದು ಸೂತ್ರ ಯಶಸ್ಸನ್ನ ಕಣ್ಣುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ಅಖಿಲೇಶ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.